ದ್ವಿತೀಯ PUCಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ, ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಕಾರದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಅದಕ್ಕೆ ನಾನು ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಏನಾದರೂ ನಿಮ್ಮ ಡೌಟ್ ಇದೆ, ಆ ಡೌಟನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನೆಂದರೆ, ಈಗ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಆ್ಯಂಡ್ ಸ್ಕ್ಯಾನ್ ಕಾಪಿ ಬಗ್ಗೆ ನಾನು ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ. ಯಾಕಂದರೆ ನಿಮಗೆ ಟೈಮ್ ಸಿಗಲ್ಲ ಅಲ್ಲಿ. ಈಗ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಏನಾದರೂ ಡೌಟ್ ಇದೆ ಅಂತಂದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕು. ಮತ್ತು ರಿವ್ಯಾಲ್ಯೂಯೇಷನ್ ಯಾರು ಹಾಕಬೇಕು, ಯಾರು ಹಾಕಬಾರದು, ಆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ನಿಮ್ದು ಎಷ್ಟು ರಿಸ್ಕ್ ಇರುತ್ತದೆ. ನೀವು ರಿವ್ಯಾಲ್ಯೂಯೇಷನ್ ಅಂದರೆ ಮಾರ್ಕ್ಸ್ ತಗೋಬೇಕಂತ ಹಾಕ್ತೀರಿ, ಅಲ್ಲಿ ಮಾರ್ಕ್ಸ್ ಹಾಕುವ ಜಾಗದ ನೆಗೆಟಿವ್ ಮಾರ್ಕ್ಸ್ ಅಂತ ಬರುತ್ತದೆ. ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಾಗ್ತಿದೆ ಅಂದರೆ, ಫಸ್ಟ್ ನಿಮ್ದು ರಿಸಲ್ಟ್ ನೀವು ಸ್ಯಾಟಿಸ್ಫೈ ಇಲ್ಲ, ನೀವು ರಿವ್ಯಾಲ್ಯೂಯೇಷನ್ ಹಾಕಲೇಬೇಕು. ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ನೀವು ಬರೆದಿರೋ ಒಂದು ನಿಮ್ದು ಸ್ಕ್ಯಾನ್ ಕಾಪಿ ಅಲ್ಲ, ಅದಕ್ಕೆ ನಾವು ಅಪ್ಲೈ ಮಾಡಬೇಕು. ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಬೇಕು ಮೊದಲು. ಅದು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಂದ್ರೆ ನಮಗೊಂದು ಸ್ಕ್ಯಾನ್ ಕಾಪಿ ಬರ್ತದೆ. ಆ ಸ್ಕ್ಯಾನ್ ಕಾಪಿಗಳನ್ನು ಫಸ್ಟ್ ನಾವು ನೋಡಬೇಕು. ಸ್ಕ್ಯಾನ್ ಕಾಪಿದಲ್ಲಿ ನೋಡ್ರಿ, ನೀವು ಬರೆದಿರೋ ಆನ್ಸರ್ ಕರೆಕ್ಟ್ ಇಲ್ಲ ಅದು ನೋಡ್ರಿ. ನೀವು ಏನು ಮಾಡಬೇಕಂದ್ರೆ ನೀವು ನೋಡ್ರಿ, ಮತ್ತು ನಿಮ್ಮ ಸಬ್ಜೆಕ್ಟದಲ್ಲಿ ಸ್ಪೆಷಲಿಸ್ಟ್ ಇರುವಂಥ ಟೀಚರ್ ಅಂದರೆ ಲೆಕ್ಚರರ್ಗರಿಗೆ ನೀವು ಆ ಕಾಪಿಯನ್ನು ತೋರಿಸ್ರಿ. ಅವರು 10 ಸಲ 2 ಸಲ ನೋಡ್ಲಿ. ನೋಡಿದ ತಕ್ಷಣ ನಿಮ್ಮ ಲೆಕ್ಚರರ್ ಅವರು ಸ್ಯಾಟಿಸ್ಫೈ ಆಗಬೇಕು. ಹೌದು, ನಿಮಗೆ ಇಲ್ಲಿರುವಂಥ ಇಷ್ಟು ಮಾರ್ಕ್ಸ್ ಬರಲೇಬೇಕು, ಅವರು ಕಾನ್ಫಿಡೆಂಟ್ ಇದ್ದರೆ ನೀವು ಮುಂದೆ ರಿವ್ಯಾಲ್ಯೂಯೇಷನ್ಗೆ ಮೂವ್ ಆಗಬೇಕು. ಅಲ್ಲಿ ಒಂದೊಂದು ಸಲ ಏನಾಗ್ತದೆ ಅಂದರೆ, ರಿವ್ಯಾಲ್ಯೂಯೇಷನ್ ಹಾಕಿಬಿಡ್ತೀರಿ, ನೀವು ಸ್ವಂತ ಓದ್ತೀರಿ, ನೀವೇ ಹಾಕಿಬಿಡ್ತೀರಿ. ಅಲ್ಲಿ ಮುಂದೆ ಪ್ರಾಬ್ಲಮ್ ಬರ್ತದೆ. ಏನಂದರೆ, ನಿಮಗೆ 6 ಮಾರ್ಕ್ಸಿನ ಡಿಫ್ರೆಂಟ್ ಇತ್ತು, 6 ಮಾರ್ಕ್ಸ್ ನಿಮಗೆ ಬರಬೇಕಾಗಿತ್ತು ಅಂದರೆ ನೀವು ಹಾಕ್ರಿ. 10 ಮಾರ್ಕ್ಸಿನ ಡಿಫ್ರೆಂಟ್ ಅಂದರೆ ಹಾಕ್ರಿ. 1 ಮಾರ್ಕ್ಸ್ 2 ಮಾರ್ಕ್ಸ್ ಸಲುವಾಗಿ ನೀವು ಹಾಕ್ತಿರಲ್ಲ, ಅದು ನೋಡಿರಿ ಲ್ಯಾಂಗ್ವೇಜ್ದೊಳಗೆ ಜಾಸ್ತಿ ಇದು ಹಾಕ್ಲಕ್ಕೆ ಹೋಗಬೇಡ್ರಿ. ನನ್ನ ಪ್ರಕಾರ ಲ್ಯಾಂಗ್ವೇಜ್ ಒಳಗೆ ಹಾಕ್ಲಕ್ಕೆ ಹೋಗಬೇಡ್ರಿ. ಲ್ಯಾಂಗ್ವೇಜ್ ಒಳಗೆ ಏನಾಗ್ತದೆ ಅಂದರೆ, ನೀವು ರಿವ್ಯಾಲ್ಯೂಯೇಷನ್ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬೇಕಂತ ನೀವು ಹಾಕ್ತಾ ಇದ್ರಿ, ಅಲ್ಲಿ ಏನಾಗ್ತದೆ ನಿಮ್ಮ ಮಾರ್ಕ್ಸ್ ಕಡಿಮೆ ಮಾಡೋ ಚಾನ್ಸಸ್ ಇರ್ತದೆ. ಅದಕ್ಕೆಲ್ಲ ಸ್ಪೆಷಲ್ವಾಗಿ ನಿಮ್ಮ ಲೆಕ್ಚರರ್ಗೆ ಕಾಪಿನ ತೋರಿಸ್ಬೇಕು. ನೀವು ತೋರಿಸಿದ ನಂತರ ಅವ್ರೇನಂತಾರೆ, ನೀವು ಇದಕ್ಕೆ ಹಾಕ್ರಿ, ನಿಮ್ಮ ಮಾರ್ಕ್ಸ್ ಬರುತ್ತದೆ ಅಂತ ಅವ್ರಿಗೆ ನಿಮಗೆ ಕಾನ್ಫಿಡೆಂಟ್ ಕೊಡ್ತಾರೆ. ಅವ್ರಿಗೆ ಹೋಪ್ ಇದ್ದರೆ ಅಂತಾರೆ ಹಾಕ್ಲಾಕ್ ಹೋಗಬೇಕು. ಕೆಲವು ಸಲ ಏನಾಗ್ತದೆ ಅಂದರೆ, ನಿಮಗೆ ಮಾರ್ಕ್ಸ್ ಬೇಕಂತ ಹಾಕ್ತೀರಿ, ಅದು ನೆಗೆಟಿವ್ ಮಾರ್ಕ್ಸ್ ಅಂತ ಬರ್ತದೆ, ಅಲ್ಲಿಂದ ಅದು ಉಲ್ಟಾ ಆಗಿಬಿಡ್ತದೆ ನಿಮಗೆ. ಅದಕ್ಕೆ ಹಾಕ್ಲಾಕ್ ಹೋಗಬಾರ್ದು. ಮತ್ತೇನೆಂದರೆ, ರಿವ್ಯಾಲ್ಯೂಯೇಷನ್ ಹಾಕೋದು ರಿಸ್ಕ್ ಇದೆ. ಮತ್ತು ರೀಟೋಟಲಿಂಗ್ ಅಂದರೆ, ಈಗ ಸ್ಕ್ಯಾನ್ ಕಾಪಿ ನಿಮ್ಮಲ್ಲಿ ಬಂದೇ ಬರ್ತದಲ್ಲ, ಆ ಸ್ಕ್ಯಾನ್ ಕಾಪಿಗಳನ್ನು ಕೌಂಟ್ ಮಾಡಿರಿ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ಅಲ್ಲಿ ನಮ್ಮದು ವ್ಯಾಲ್ಯೂಟರ್ ಮಾತ್ರ ಅವ್ರಿಗೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗ್ತದೆ. ಯಾಕಂದರೆ ಅಲ್ಲಿ ಮೆನ್ಯೂಲಿ ಬರೋದು ಇರ್ತದೆ. ಅದು ಏನಾದರೂ ಟೋಟಲಿಂಗ್ದೊಳಗೆ ಏನಾದರೂ ಏರಿಪೇರಿಗೆ ಮಾರ್ಕ್ಸ್ ಕಡಿಮೆ ಆಗಿಬಹುದು. ನಿಮಗೆ ಅನಿಸ್ತದೆ, ಇಲ್ಲಿ 3-4 ಮಾರ್ಕ್ಸಿನ ಡಿಫ್ರೆಂಟ್ ಬಂದಿದ್ದಾರೆ ಅಂದರೆ ನೀವು ಟೋಟಲಿಂಗ್ ಹಾಕ್ರಿ. ಅಲ್ಲಿ ನಿಮ್ದು ಏನು ಮಾರ್ಕ್ಸ್ ಕಡಿತ ಆಗಲ್ಲ. ನಿಮ್ಮ ಡಿಫ್ರೆಂಟ್ ಎಷ್ಟು ಮಾರ್ಕ್ಸ್ ಇದೆ 100% ಮಾರ್ಕ್ಸ್ ಕೊಡ್ತಾರೆ. ಈಗ ನಿಮ್ಮದು 74 ಮಾರ್ಕ್ಸ್ ಇದೆ, 76 ಇದೆ. ಟೋಟಲಿಂಗ್ದೊಳಗೆ ನಿಮಗೆ ಔಟ್ ಆಫ್ ಬರಬೇಕು ಅಂದರೆ ನಿಮಗೆ ಔಟ್ ಆಫ್ ಬಂದೇ ಬರ್ತದೆ. ಆದರೆ ರಿವ್ಯಾಲ್ಯೂಯೇಷನ್ ಅಂದರೆ, ನಿಮ್ಮ ಪೇಪರ್ ಕಾಪಿಗಳೊಂದು ಫುಲ್ ರಿವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರು. ಮತ್ತೊಂದು ಸಲ ಕಾಪಿಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಲ್ಲಿ. ಮತ್ತು ರಿವ್ಯಾಲ್ಯೂಯೇಷನ್ ಮಾಡೋವಾಗಲ್ಲ ನಿಮಗೆ ಮತ್ತು ಅಲ್ಲಿ ಮಾರ್ಕ್ಸ್ ಬರುವುದು ಚಾನ್ಸಸ್ ನನ್ನ ಪ್ರಕಾರ ಕಡಿಮೆ ಇರುತ್ತದೆ ಅಲ್ಲಿ. ಏಕೆಂದರೆ ರಿವ್ಯಾಲ್ಯೂಯೇಷನ್ದೊಳಗೆ ರಿಸ್ಕ್ ಜಾಸ್ತಿ ಇರ್ತದೆ. ಅದಕ್ಕೆ ನಿಮಗೆ ಕನ್ಫರ್ಮ್ ಕಾನ್ಫಿಡೆಂಟ್ ಇದೆ, ನಿಮ್ಮ ಲೆಕ್ಚರರ್ ಹೇಳ್ತಾ ಇದೆ ಅಂದರೆ ನೀವು ಹಾಕ್ರಿ. ದೇ ಆರ್ ನೋ ಪ್ರಾಬ್ಲಮ್. ನೀವೇ ಓದಿ ನೀವೇ ಸ್ಯಾಟಿಸ್ಫೈ ಮಾಡ್ಕೊಂಡು ಹಾಕ್ಲಕ್ಕೆ ಹೋಗಬೇಡ್ರಿ. ಅದು ಕಾಪಿ ನಿಮ್ಮ ಲೆಕ್ಚರರಿಗೆ ತೋರಿಸಲೇಬೇಕು. ಮತ್ತು ಅದು ತೋರಿಸಲೇಬೇಕು. ಇದ್ದಿದ್ದಿಲ್ಲ ಅಂದರೆ ನೀವು ಅದು ಪ್ರಾಬ್ಲಮ್ ಮುಂದೆ ಬರ್ತದೆ ಅಂತ ಹೇಳ್ತದೆ. ಮತ್ತು ಸ್ಕ್ಯಾನ್ ಕಾಪಿ ತರಬೇಕು ಮೊದಲು. ಅದರ ನಂತರ ಸ್ಕ್ಯಾನ್ ಕಾಪಿ ಓದಬೇಕು, ವ್ಯಾಲ್ಯೂಷನ್ ಹಾಕಬೇಕು, ಮತ್ತು ರೀಟೋಟಲಿಂಗ್ ಈ 2 ಆಪ್ಷನ್ ಇದೆ, ನೀವು ಹಾಕಬಹುದು. ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ಮತ್ತು ನನ್ನ ವ್ಯಕ್ತಿಗತ ನನ್ನ ಪರ್ಸ್ನಾಲಿಟಿ ಮೇಲೆ ಹೇಳಬೇಕೇನೆಂದರೆ, ಈ ರಿವ್ಯಾಲ್ಯೂಯೇಷನ್ ಹೋಗೋಕ್ಕಿಂತ ಬಿಫೋರೇ ನಿಮಗೆ ಇದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಅಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಬರಬಹುದು ಅಥವಾ ನಿಮ್ಮ ಮಾರ್ಕ್ಸ್ ಕಡಿಮೆನೂ ಆಗಬಹುದು, 2 ಆಪ್ಷನ್ ಇದೆ. ಅದಕ್ಕಲ್ಲ, ನೀವು ನಿಮ್ಮ ರಿಸಲ್ಟ್ ಏನಾದರೂ ಬರಲಿ, ಅದಕ್ಕೆ ಸ್ವಾಗತ ಮಾಡಿರಿ. ಮುಂದೆ BA BCom BSc ನಿಮ್ಮ ಏನಾದರೂ ಕನಸುಗಳನ್ನು ನನಸು ಮಾಡಿರಿ. ಇದೇ PUC ಸೆಕೆಂಡ್ ಒಳಗೆ ಸಿಕ್ಬಿಡಬೇಡ್ರಿ ಅಂತ ನಂದು ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲ ಸರ್, ನಮಗೆ ಜಸ್ಟಿಸ್ ಬೇಕಂದರೆ ನೀವು ರಿವ್ಯಾಲ್ಯೂಯೇಷನ್ ಆಗಬಹುದು ಅಂತ ಹೇಳುತ್ತಾ, ಇದು ಸ್ವಲ್ಪ ಒಂದು ನಿಮ್ದಾಗ ಹಲವಾರು ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ ಇದೆ, ಅದರ ಡೌಟನ್ನು ನಿಮ್ಮಲ್ಲಿ ಕ್ಲಿಯರ್ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸ್ಕ್ಯಾನ್ ಕಾಪಿ, ರಿವ್ಯಾಲ್ಯೂಯೇಷನ್, ಟೋಟಲಿಂಗ್, ಇದು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ವೆಬ್ಸೈಟಲ್ಲಿ ಇವೆಲ್ಲ ಆಪ್ಷನ್ ಬಂದೇ ಬರ್ತದೆ. ಆಗ ನಿಮಗೆ ಅಪ್ಡೇಟ್ ಮಾಡಿ ಅದು ಏನಿದೆ ಪ್ರೊಸೆಸ್ ಅಂತ ಫುಲ್ ಪ್ರಪೋರ್ಟ್ ಹೇಗೆ ಮಾಡಬೇಕಂತ ಅದು ರಿಸಲ್ಟ್ ಆಫ್ಟರ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ ಅಂತ ಹೇಳುತ್ತಾ, ಮುಂದೆ ಏನಾದರೂ ನಿಮ್ಮದು ಅನುಕೂಲತೆಯಿಂದ ಏನಾದರೂ ಅಪ್ಡೇಟ್ ಬಂದರೆ ಆ ಅಪ್ಡೇಟ್ ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋಯಿಂದ ಇಲ್ಲೇ ಮುಕ್ತಾಯ ಮಾಡುತ್ತೇನೆ. ವಿಡಿಯೋ ಸರಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.